ಸ್ನೇಹಿತರೆ, ನಿಮಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಅನ್ವಾಂಟೆಡ್ ಹೇರ್ಸ್ ಕಾಣಿಸ್ತಾ ಇದ್ದರೆ ನಾನಿವತ್ತು ನಿಮಗೊಂದು ನ್ಯಾಚುರಲ್ ಆಗಿರುವಂಥ ಮನೆಯಲ್ಲೇ ಫೇಸ್ ಪ್ಯಾಕ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಫೇಶಿಯಲ್ ಅವಶ್ಯಕತೆ ಇಲ್ಲ, ಹಾಗೂ ಯಾವುದೇ ಒಂದು ಕ್ರೀಮ್ ಕೂಡ ಅಪ್ಲೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೋಡಿ, ಒಂದು ಬೌಲ್ನ ತೊಗೊಂಡು ನಾನು ಇದ್ರೊಳಗಡೆ ಈನೋನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ಸ್ವಲ್ಪ ಪ್ರಮಾಣದಲ್ಲಿ ಈನೋನ ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಸ್ವಲ್ಪ ಕೂಡ ನೋವಾಗದೆ ನಿಮ್ಮ ಅಪ್ಪರ್ ಲಿಪ್ಸ್ ಮೇಲೆ ಇರುವಂಥ ತುಂಬಾ ಜಾಸ್ತಿ ಅನ್ವಾಂಟೆಡ್ ಹೇರ್ಸ್ ಆಗ್ತಾಯಿದ್ರೆ ಈಸಿಯಾಗಿ ನೀವು ಅದನ್ನು ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೂ ಹಾಗೂ ಯಾವುದೇ ಒಂದು ಪಾರ್ಟಿಗೆ ಹೋಗಬೇಕಾದ್ರೂ ಸ್ನೇಹಿತರೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ತಾ ಇರುವಂಥದ್ದು. ಅದನ್ನು ಯಾವ ರೀತಿ ನಾವು ಮನೆಯಲ್ಲಿ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು ಹಾಗೂ ಈಸಿಯಾಗಿ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಅಂತ ತಿಳಿಸ್ತೇನೆ. ನೋಡಿ, ನಾನಿವಾಗ ನೆಕ್ಸ್ಟ್ ಬಂದುಬಿಟ್ಟು ಪಿಟ್ಕರಿನ ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಸ್ವಲ್ಪ ಗಲೀಜು ಧೂಳು ಕೂತಿದ್ರು, ಹಾಗೂ ಇವಾಗ ಅಂತೂ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ತುಂಬಾ ಬೆವರು ಬಿಟ್ಟು ತುಂಬಾ ಗಲೀಜಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಅದನ್ನು ನಾವು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಈ ಒಂದು ಪಿಟ್ಕರಿನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. 1 ಸ್ಪೂನಷ್ಟು ಪಿಟ್ಕರಿನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಬೇಬಿ ರಬ್ ವಿಕ್ಸ್ನ ಯೂಸ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ದೊಡ್ಡವ್ರ ವಿಕ್ಸ್ ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದರಲ್ಲಿ 1 ಸ್ಪೂನಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಬೇಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ನೀವು ಬೇಕಾದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದರಿಂದ ಕೂಡ ನಮ್ಮ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಆಗುತ್ತೆ, ಹಾಗೂ ನಮ್ಮ ಸ್ಕಿನ್ ಮೇಲೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಇದರಿಂದ. ಇವಾಗ ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು. ನೋಡಿ ಸ್ನೇಹಿತರೆ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಈ 3 ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕಲ್ತೋಗಬೇಕು, ಅಲ್ಲಿವರೆಗೂ ನಾನು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇದರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಹಾಗೂ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ನೋಡಿ, ನೀವು ಪಾರ್ಲರ್ಗೆ ಹೋಗದೆ ವ್ಯಾಕ್ಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಈಸಿಯಾಗಿ ನಿಮ್ಮ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನೀವು ತುಂಬಾ ಅರ್ಜೆಂಟಾಗಿ ಯಾವುದೇ ಒಂದು ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೂ, ಪಾರ್ಟಿಗೆ ಹೋಗಬೇಕಾದ್ರೂ ಈ ರೀತಿ ಅನ್ವಾಂಟೆಡ್ ಹೇರ್ಸ್ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ಈಸಿಯಾಗಿ ಒಂದು 5 ನಿಮಿಷದಲ್ಲೇ ಈ ಒಂದು ಫೇಸ್ ಪ್ಯಾಕ್ನ ನೀವು ರೆಡಿ ಮಾಡ್ಕೊಳ್ಬೋದು ಸ್ನೇಹಿತರೆ. ರೆಡಿ ಮಾಡಿಕೊಂಡು ನೀವು ಅಪ್ಲೈ ಮಾಡಿದ ತಕ್ಷಣ ಸಾಕು, ನಿಮ್ಮ ಅನ್ವಾಂಟೆಡ್ ಹೇರ್ಸ್ ಪೂರ್ತಿಯಾಗಿ ರಿಮೂವ್ ಆಗ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಆ್ಯಂಡ್ ಇವಾಗ ನೋಡಿ, ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಇವಾಗ ಸ್ನೇಹಿತರೆ. ನೆಕ್ಸ್ಟ್ ನಾನು ಇದ್ರೊಳಗಡೆ ಕೋಲ್ಗೇಟ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ವೈಟ್ ಇರುವಂಥ ಕೋಲ್ಗೇಟ್ ಇದ್ದರೆ ತುಂಬಾ ಒಳ್ಳೆಯದು, ಅಥವಾ ಈ ರೀತಿ ರೆಡ್ ಆಗಿರುವಂಥ ಕೋಲ್ಗೇಟ್ ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಕೋಲ್ಗೇಟ್ ಯಾಕೆ ಯೂಸ್ ಮಾಡಬೇಕು ಅಂದರೆ ಸ್ನೇಹಿತರೆ, ಅದರಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ, ಹಾಗೂ ಇದರಲ್ಲಿ ಸ್ವಲ್ಪ ಕೆಮಿಕಲ್ಸ್ನ ಯೂಸ್ ಮಾಡ್ತಾರಲ್ವ, ಅದಕ್ಕೋಸ್ಕರ ನಮ್ಮ ಅನ್ವಾಂಟೆಡ್ ಹೇರ್ಸ್ ಕೂಡ ಈಸಿಯಾಗಿ ರಿಮೂವ್ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಹಲ್ಲನ್ನು ಯಾವ ರೀತಿ ನಮ್ಮ ಸ್ವಚ್ಛವಾಗಿ ಇಟ್ಕೋತೇವೋ ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಮೇಲೆ ಇರುವಂಥ ತುಂಬಾ ಡಸ್ಟ್ ಇರ್ಬೋದು, ಹಾಗೂ ಎಲ್ಲೆಲ್ಲಿ ಕಾಲ ಮೇಲೆ ಅಂತೂ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಅನ್ವಾಂಟೆಡ್ ಹೇರ್ಸ್ ಆಗ್ತಾ ಹೋಗುತ್ತೆ, ಅದು ಕೂಡ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, 1 ಸ್ಪೂನ ಸಹಾಯದಿಂದ ಅಷ್ಟು ಇಂಗ್ರೀಡಿಯೆಂಟ್ಸ್ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಮ್ಮ ಅನ್ವಾಂಟೆಡ್ ಹೇರ್ಸ್ ನಾವು ಮನೆಯಲ್ಲೇ ಈಸಿಯಾಗಿ ನಾವು ರಿಮೂವ್ ಮಾಡ್ಕೊಳ್ಬೋದು. ಯಾವುದೇ ಒಂದು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಜಾಸ್ತಿ ದುಡ್ಡು ಕೂಡ ಖರ್ಚು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಹಾಗೂ ನಾನು ಈ ಒಂದು ಫೇಸ್ ಪ್ಯಾಕ್ ಅಂದರೆ ಅನ್ವಾಂಟೆಡ್ ಹೇರ್ಸ್ ರಿಮೂವ್ ಮಾಡಿಕೊಳ್ಳುವಂಥ ಕ್ರೀಮ್ನ ಮೊದಲಿಗೆ ಇದನ್ನು ರೆಡಿ ಮಾಡೋದಕ್ಕೂ ಮುಂಚೆ ನಾನು ಇನ್ನೊಂದು ಲವಂಗ ಇರುತ್ತೆ ಅಲ್ವಾ, ಅದನ್ನು ನಾನು ಸ್ವಲ್ಪ ಪ್ರಮಾಣದಲ್ಲಿ ನೆನೆ ಹಾಕ್ಕೊಂಡಿದ್ದೆ. ಮೊದಲಿಗೆ ಒಂದು 5-6 ಲವಂಗನ ತೊಗೊಂಡ್ಬಿಟ್ಟು ಈ ರೀತಿ ನೀರಲ್ಲಿ ಒಂದು 5 ನಿಮಿಷದವರೆಗೂ ನೀವು ಇದನ್ನು ನೆನೆ ಹಾಕ್ಕೊಳ್ಬೇಕು. ಆವಾಗ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಸ್ನೇಹಿತರೆ. ಲವಂಗ ಕೂಡ ತುಂಬಾ ನ್ಯಾಚುರಲ್ ಆಗಿರುವಂಥದ್ದು. ನೋಡಿ, ಈ ರೀತಿ ಚೆನ್ನಾಗಿ ಬುರು ಬಂದರೆ ಸಾಕು ಸ್ನೇಹಿತರೆ. ನಿಮ್ಮ ಒಂದು ಕೂದಲು ಕೂಡ ಇರೋದಿಲ್ಲ, ಹಾಗೂ ನಿಮ್ಮ ಮುಖ ಕೂಡ ಅಸಹ್ಯವಾಗಿ ಕಾಣಿಸೋದಿಲ್ಲ ಸ್ನೇಹಿತರೆ. ತುಂಬಾ ಸೌಂದರ್ಯವಾಗಿ ಕಾಣಿಸ್ತಾ ಹೋಗುತ್ತೆ. ನೋಡಿ, ಇಷ್ಟು ಈಸಿಯಾಗಿರುವಂಥ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಲೇಬೇಕು, ಹಾಗೂ ನೀವು ಕೂಡ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾಯಿರಿ. ಹಾಗೂ ನೀವು ಕೂಡ ಇದೇ ರೀತಿ ಬ್ಯೂಟಿಫುಲ್ ಟಿಪ್ಸ್ಗಳಿಗೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೂ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಸ್ನೇಹಿತರೆ. ಇದನ್ನು ನೀವು ಮಲ್ಕೋದಕ್ಕೂ ಮುಂಚೆ ಅಪ್ಲೈ ಮಾಡಿಬಿಟ್ಟು ಈ ರೀತಿ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ, ನಾನು ಮೊದಲಿಗೆ ಅಪ್ಲೈ ಮಾಡಿಬಿಟ್ಟು ಯಾವ ರೀತಿ ಒಂದು ಕಾಟನ್
ಕತ್ತಿ ಆಗಿರ್ಬೋದು ಅಥವಾ ಒಂದು ಟಿಶ್ಯೂ ಪೇಪರ್ ಆಗಿರ್ಬೋದು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೋಡಿ ಅಷ್ಟು ಚಿಕ್ಕದಾಗಿರುವಂಥ ಕೂದಲುಗಳು ಕೂಡ ಕಾಣಿಸ್ತಾ ಇರುವಂಥದ್ದು ಅಂತ. ಇದೇ ರೀತಿ ನೋಡಿ ನಾನು ಇವಾಗ ಪಿಟ್ಕರಿನ ತೊಗೊಂಡು ಸ್ವಲ್ಪ ಅದ್ರ ಮೇಲೆ ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಇದನ್ನು ರಿಮೂವ್ ಮಾಡಿದ ತಕ್ಷಣ ಅಲ್ಲಿ ಸ್ವಲ್ಪ ಮಸಾಜ್ ಮಾಡಿ, ಯಾಕಂದರೆ ತುಂಬಾ ರಫ್ ಆಗಿರೋದಿಲ್ಲ, ನಿಮ್ಮ ಸ್ಕಿನ್ ಸಾಫ್ಟಾಗಿ ಕಾಣಿಸುತ್ತೆ. ಆ್ಯಂಡ್ ಇವಾಗ ನಾನು ಲೆಗ್ಸ್ ಮೇಲೆ ಎಷ್ಟು ಅನ್ವಾಂಟೆಡ್ ಹೇರ್ಸ್ ಇದೆ ನೋಡಿ, ಇದನ್ನು ಅಪ್ಲೈ ಮಾಡಿಬಿಟ್ಟು ಈಸಿಯಾಗಿ ಒಂದು ಹತ್ತಿನ ತೊಗೊಂಡ್ಬಿಟ್ಟು ನಾನು ರಿಮೂವ್ ಮಾಡ್ಕೋತಾ ಇರುವಂಥದ್ದು. ಒಂದು 5 ಮಿನಿಟ್ಸ್ ಅಷ್ಟೇ ಬಿಟ್ಟಿರೋದು ಸ್ನೇಹಿತರೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಉದ್ದುದ್ದವಾಗಿರುವಂಥ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಇರುವಂಥದ್ದು ಅಂತ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಈಸಿಯಾಗಿ ನಾವು ಈ ಒಂದು ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಳ್ಬೋದು, ಹಾಗೂ ಎಷ್ಟು ಈಸಿ ಆ್ಯಂಡ್ ತುಂಬಾ ಬೆನಿಫಿಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇದರಿಂದ ನೋವು ಕೂಡ ಆಗೋದಿಲ್ಲ, ಎಷ್ಟು ಈಸಿಯಾಗಿ ನಾವು ಯಾವ ರೀತಿನ ಅಷ್ಟು ಅನ್ವಾಂಟೆಡ್ ಹೇರ್ಸ್ ಇವಾಗ ರಿಮೂವ್ ಆಗಿರೋದು ಅಂತ ನೀವೇ ನೋಡ್ಬೋದು. ನೋಡಿ ಇವಾಗ ಪೂರ್ತಿಯಾಗಿ ಕ್ಲೀನ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಅಥವಾ ನಿಮ್ಮ ಹೇರ್ ಕೇರ್ ಆಗಿರ್ಬೋದು, ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಇದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಬಾಯ್ ಬಾಯ್.